ಕೊಟ್ಟಿಲ್ಲ ಅಲ್ವಾ? ಇದೇ ಇದು ಗುಲಾಮ್ ನಬಿ ಆಜಾದ್ ಏನ್ ಮಾಡಿದ್ರು ಜಮ್ಮು ಕಾಶ್ಮೀರಲ್ಲಿ ಜೆಡಿಎಸ್ ವಕ್ತಾರರ ರಿಯಾಕ್ಷನ್ ತಗೊಂಡು ಅಫ್ಸರ್ ಸರ್ ನಿಮ್ಮ ಹತ್ರಕ್ಕೆ ವಾಪಸ್ ಬರ್ತೀನಿ ಮೋಹನ್ ವಿಶ್ವ ಅವರೇ, ಇದು ಬಂಡಾಯನು ಮತ್ತೊಂದು ಮಗದೊಂದು, ಇದರ ಅಡ್ವಾಂಟೇಜ್ ಅಂದ್ರೆ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಅನ್ನೋ ಲೆಕ್ಕಾಚಾರ ಬಿಜೆಪಿ ಅವರು ಇರಬಹುದೇನೋ. ಆದ್ರೆ ಸಿದ್ದೇಶ್ವರ್ ಅವರು ಯಡಿಯೂರಪ್ಪನವರು ಒಟ್ಟಿಗೆ ಹೆಜ್ಜೆ ಏನೋ ಹಾಕ್ಬಿಟ್ರು, ಬಟ್ ಒಳ ಮುನಿಸು ಮುಗ್ದೋಯ್ತಾ, ಒಳ ಜಗಳ ಮುಗ್ದೋಯ್ತಾ, ಬಿಜೆಪಿಯಲ್ಲಿ ಒಗ್ಗಟ್ಟು ನಿಜವಾಗ್ಲೂ ಕೂಡ ಸ್ಥಾಪನೆ ಆಗಿದೆಯಾ? ಹಿಂಗೂ ಚರ್ಚೆ ಆಗ್ತಿದ್ಯಪ್ಪ. ಅಲ್ಲ, 100% ನೋಡಿ, ನಮ್ಮ ಕ್ಯಾಂಡಿಡೇಟ್ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು, ಅವರ ಎಲ್ಲರ ಒಕ್ಕೂರ್ಲಿಂದ ಆಯ್ಕೆ ಮಾಡಿದಂತ ಕ್ಯಾಂಡಿಡೇಟ್ ಅವರು, ಆಯ್ತಲ್ವಾ? ಸೊ ನೀವು ನೋಡ್ಬೋದು ನಾಮಪತ್ರ ಸಲ್ಲಿಕೆ ಸಮಯದಲ್ಲಿ ಎಲ್ಲರೂ ಒಂದು ಪಕ್ಷವಾಗಿ ನಾವು ಎಲ್ಲ ಒಟ್ಟಿಗೆ ಇದ್ರು, ನಮ್ಮ ಎಲ್ಲಾ ನಾಯಕರು ಇದ್ರು, ಯಡಿಯೂರಪ್ಪನವ್ರು ಇದ್ರು, ವಿಜಯೇಂದ್ರ ಅವರಿದ್ರು, ಸಿದ್ದೇಶ್ವರ್ ಅವರಿದ್ರು, ದೊಡ್ಡ ಆಮೇಲೆ ಗೋವಿಂದ ಕಾರಜೋಳರು, ಶ್ರೀರಾಮುಲು, ಪ್ರತಿಯೊಬ್ರು ಇದ್ರು ಅಲ್ಲಿ. ಸೊ ವಿ ಆರ್ ವೆರಿ ಕ್ಲಿಯರ್, ನಮ್ಮಲ್ಲಿ ಆತರ ಯಾವುದೋ ಒಂದು ಸಮಸ್ಯೆ ಇಲ್ಲ. ನಾವು ಒಗ್ಗಟ್ಟಿನಿಂದನೇ ಈ ಚುನಾವಣೆನ ಗೆಲ್ಲಬೇಕು ಅಂತಾನೆ ಪ್ರತಿಯೊಬ್ರು ಅವರ ಬೆಂಬಲಕ್ಕೆ ನಿಂತು ಚುನಾವಣೆ ಮಾಡ್ತಾ ಇರೋದು. ಅದಕ್ಕೆ ಅಂತ ಒಂದು ಸಪರೇಟ್ ತಂಡನ ರಚನೆ ಆಗಿದೆ. ಆ ತಂಡ ಪ್ರತಿನಿತ್ಯ ಹೋಗಿ ಕ್ಷೇತ್ರದಲ್ಲಿ ಕೆಲಸನೂ ಮಾಡ್ತಾ ಇದೆ. ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತಗಳಾಗ್ಬೋದು, ಭ್ರಷ್ಟಾಚಾರ ಆಗ್ಬೋದು, ಬೆಲೆ ಏರಿಕೆ ಆಗ್ಬೋದು, ಇವರ ಇನ್ಎಫಿಷಿಯನ್ಸಿ ಆಗ್ಬೋದು, ಪ್ರತಿಯೊಂದು ಅಲ್ಲಿನ ಜನಕ್ಕೆ ತಲುಪಿಸುವಂತ ಕೆಲಸ ನಾವು ಆಲ್ರೆಡಿ ಮಾಡ್ತಾ ಇದೀವಿ. ಖಂಡಿತವಾಗ್ಲೂ ಅಲ್ಲಿ ಗೆಲ್ತೀವಿ, ಅದ್ರಲ್ಲಿ ನೋ ಡೌಟ್. ನೀವು ಇತಿಹಾಸ ತೆಗೆದ್ರೆ ನಾವು ಸೋತಿರುವಂತ ಮಾರ್ಜಿನ್ಗಳು ಬಹಳ ಕಡಿಮೆ. ರವೀಂದ್ರ ರೇಷ್ಮೆ ಸರ್ ಐ ಥಿಂಕ್ ಅವ್ರಿಗೆ ಗೊತ್ತಿದೆ, ಹಳೆ ನಂಬರ್ಸ್ ತೆಗೆದು ನೋಡ್ರೆ ಐ ಥಿಂಕ್ 2013 ನಾವು 13-14 ಸಾವಿರ ಓಟಲ್ಲಿ ಅಷ್ಟೇ ಸೋತಿದ್ವಿ. ತಿರ್ಗಾ 18ರಲ್ಲೂ ಅಷ್ಟೇ ಕಡಿಮೆ ಮಾರ್ಜಿನ್. ಸೊ ನಮ್ಗೆ ಮಿನಿಮಮ್ 50-60 ಸಾವಿರ ಓಟ್ ಇದೆ ಅಲ್ಲಿ. ಸೊ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್, ಆಯ್ತಲ್ವಾ? ಇಲ್ಲಿ ನೀವು ಒನ್ ಲೈನರ್ ದಾವಣಗೆರೆ ಜನ ಇವತ್ತು ಮಾತಾಡ್ತಾ ಇರೋದು ಅಂತ ಹೇಳಿದ್ರೆ, ಈ ಚುನಾವಣೆ ಈಸ್ ಬಿಟ್ವೀನ್ ಒಬ್ಬ ಆರ್ಡಿನರಿ ಬಿಜೆಪಿಯ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಮೊದಲನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಿರುವಂತ ಆರ್ಡಿನರಿ ಕೂಲಿ ಕಾರ್ಮಿಕರ ಮಗ ಕಾರ್ಯಕರ್ತ ವರ್ಸಸ್ ಮೂರನೇ ತಲೆಮಾರಿನ ಸಾವಿರಾರು ಕೋಟಿ ಹಣದ ಒಡೆತನದ ಇಡೀ ದಾವಣಗೆರೆನೆ ಕಬ್ಜಾ ಮಾಡ್ಕೊಂಡಿರುವಂತ ಮತ್ತೊಂದು ಕಾಂಗ್ರೆಸ್ ಕ್ಯಾಂಡಿಡೇಟ್. ಈ ಕ್ಲಾರಿಟಿನೂ ಅಲ್ಲಿನ ಜನಗಳಿಗಿದೆ. ಸೊ ನಮ್ಮಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ. ನಾನು ಆಗ್ಲೇ ಹೇಳ್ದಂಗೆ ಈ ಕಾಂಗ್ರೆಸ್ ದುರಾಡಳಿತವನ್ನ ಮುಂದೆ ತಗೊಂಡೋಗಿ ಇಟ್ಕೊಂಡೇ ಹೋಗೋದು. ಏನಿದೆ, ಶಾಮನೂರು ಶಿವಶಂಕರಪ್ಪನವರ ಲೆಗಸಿ ಇದೆ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮುಸಲ್ಮಾನ್ ವೋಟ್ಗಳು ನಿರ್ಣಾಯಕ. ಅವರೇ ನಿಮ್ ಪಕ್ಷಕ್ಕೆ ಹಾಕಲ್ಲ, ಅಲ್ಲೇನೆ 14 ಜನ ಮುಸಲ್ಮಾನ್ ಸಮುದಾಯದ ಕ್ಯಾಂಡಿಡೇಟ್ಗಳನ್ನೇ ನಿಂತಿದ್ದಾರೆ. ನೋಡಿ ಸ್ಮಿತಾ, ಅದು ಕರ್ನಾಟಕದಲ್ಲಿ ನಾವು ಅಧಿಕಾರದಲ್ಲಿ ಇದ್ದಾಗಾದ್ರೂ ಆಗ್ಬೋದು, ಅಥವಾ ದೇಶದಲ್ಲಿ ಅಧಿಕಾರದಲ್ಲಿ ಇದ್ದಾಗಾದ್ರೂ ಆಗ್ಬೋದು, ನಮಗೆ ಮುಸಲ್ಮಾನರ ಮತ ಹೆಚ್ಚಾಗಿ ನಮಗೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕಡೆಗಣಿಸೋದಾಗ್ಬೋದು, ಅಥವಾ ಒಂದು ಧರ್ಮಾಧಾರಿತವಾಗಿ ಒಂದು ಸ್ಕೀಮ್ ನ ಮಾಡಿ ಅವ್ರಿಗೆ ಕಟ್ ಮಾಡೋದಾಗ್ಬೋದು. ಆ ಕೆಲಸ ನಾವು ಮಾಡಿಲ್ಲ. ಅದು ದೇಶದಲ್ಲಿ ಆಗ್ಬೋದು, ರಾಜ್ಯದಲ್ಲಿ ಆಗ್ಬೋದು, ಯಾವುದೇ ಸ್ಕೀಮ್ ಆಗ್ಬೋದು. ಅಲ್ಲ ಹಣೆ ಪಟ್ಟಿ ಕಾಂಗ್ರೆಸ್ ಇವಾಗ ಮುಸಲ್ಮಾನರು ಅದನ್ನೇ ಹೇಳ್ತಾ ಇದ್ದಾರೆ. ಬಿಜೆಪಿ RSS ಕಡೆ ತೋರಿಸ್ಬಿಟ್ಟು ಕೈ ಗುಮ್ಮ ಅಂತ ಹೇಳ್ಬಿಟ್ಟು ನಾವು ಇಷ್ಟು ವರ್ಷ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಏನು ಮಾಡ್ಲಿಲ್ಲ ಅಂತ ಅಲ್ಲಿನ ಹುಡುಗರೇ ಹೇಳ್ತಾ ಇದ್ದಾರೆ, ಯುವಕರು. ಈಗ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ, ವೈರಲ್ ಆಗಿತ್ತು. ಆ ಹುಡುಗ ಹೇಳ್ತಾ ಇದ್ದಾರೆ, ಕಳೆದ 12 ವರ್ಷದಿಂದ ಈ ಕಾಂಗ್ರೆಸ್ನವರು ಬಿಜೆಪಿ RSS ಕಡೆ ತೋರಿಸ್ಬಿಟ್ಟು ಮೋದಿ ಅವರು ನಮ್ಗೆ ಅನ್ಯಾಯ ಮಾಡ್ರು ಅಂತ ಹೇಳ್ತಾ ಇದ್ರು. ನಮ್ಗೆ ಏನು ಅನ್ಯಾಯ ಆಗಿಲ್ಲ ಮೋದಿ ಅವರಿಂದ, ನಾವೆಲ್ಲ ಚೆನ್ನಾಗಿದ್ವು 12 ವರ್ಷದಲ್ಲಿ. ಏನಾಗಿದೆ ನಮ್ಮ ಅಗೇನ್ಸ್ಟ್ ದೇಶದಲ್ಲಿ ಅಂತ ಅವರೇ ಮಾತಾಡ್ಕೊಂತ ಇದ್ದಾರೆ ಇವತ್ತು. ನಾನು ಹೇಳ್ತಿರೋದಲ್ಲಪ್ಪ, ನಾನು ಬಿಟ್ಬಿಡಿ. ಅವ್ರು ರಿಯಲೈಸ್ ಆಗಿದೆ ಇವತ್ತು, ಅವ್ರಿಗೆ ಗೊತ್ತಾಗಿದೆ ಹೆಂಗ್ ಯೂಸ್ ಮಾಡ್ಕೊಂಡು ಹೆಂಗ್ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದಾರೆ ಅಂತ ಹೇಳಿ ಅವರೇ ಮಾತಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ, ನಾವು ಯಾವತ್ತೂ ಕೂಡ ನಿಮ್ಗೆ ಧರ್ಮಾಧಾರಿತವಾಗಿ ಅವರಿಂದ ನಮ್ಗೇನೋ ಓಟ್ ಕಮ್ಮಿ ಬಂತು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೇನೋ ಕಟ್ ಮಾಡೋದವೆಲ್ಲ ಯಾವತ್ತೂ ಮಾಡೇ ಇಲ್ಲ. ಮೋದಿ ಅವ್ರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ಕೊಂಡು ಹೇಳ್ಕೊಂಡು ಹೋಗಿರೋದು ಅದೇ ಇವತ್ತು ನಡೀತಾ ಇರೋದು. ನೀವು ಯಾವುದೇ ಸ್ಕೀಮ್ ತಗೊಳ್ರಿ, ಕೇಂದ್ರದಾಗ್ಬೋದು, ರಾಜ್ಯದಾಗ್ಬೋದು, ಪ್ರತಿಯೊಬ್ಬರಿಗೂ ತಲುಪಿದೆ, ಮುಸಲ್ಮಾನರಿಗೂ ತಲುಪಿದೆ. ಅಲ್ಲಿ ಯಾವತ್ತೂ ನಾವು ಅದನ್ನ ಕಟ್ ಮಾಡುವಂತ ಕೆಲಸ ಮಾಡಿ ಎಲ್ಲಿ ಮಾಡಿದ್ವಿ ನಾವು? ವಿಶ್ವಾಸ ಇದ್ದಿದ್ರೆ 14 ಜನ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಯಾಕೆ ನಿಲ್ಬೇಕಿತ್ತು ಸರ್? ಬಿಜೆಪಿ ವೋಟ್ ಹಾಕ್ತಿವಿ ಅಂತ ಹೇಳ್ತಾ ಇದ್ರು. ಸಾದಿಕ್ ಪೈಲ್ವಾನ್ ಅವರೇ ಹೇಳ್ಬಿಡ್ತಿದ್ರೆ, ನಾವು ಕಾಂಗ್ರೆಸ್ ನಲ್ಲಿ ನಮ್ಗೆ ಅವಕಾಶ ಕೊಡ್ಲಿಲ್ಲ, ಈ ಬಾರಿ ಬಿಜೆಪಿ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಹೇಳಿ ಹೇಳ್ತಿಲ್ಲ. ಮುಸಲ್ಮಾನ್ ಸಮುದಾಯದಲ್ಲಿ ಒಂದು 2-3 ಜನ ಬಿಟ್ರೆ ನಿಮ್ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ ಅಂತ ಬಂದಿರೋರ ಸಂಖ್ಯೆ ಬಹಳ ಕಡಿಮೆ ಇದೆ. ನೋಡಿ, ನಾವು ಒಂದು ರಾಜಕೀಯ ಪಕ್ಷವಾಗಿ ಪ್ರತಿಯೊಂದು ವರ್ಗಕ್ಕೂ, ಪ್ರತಿಯೊಂದು ಜಾತಿ, ಪ್ರತಿಯೊಂದು ಧರ್ಮಕ್ಕೂ ನಮ್ಮ ಒಂದು ಅಭಿವೃದ್ಧಿಯನ್ನ ಮುಂದೆ ಇಟ್ಕೊಂಡೋಗಿ ಕಾಂಗ್ರೆಸ್ನ ದುರಾಟ ಇಟ್ಕೊಂಡು ಮುಂದೆ ಹೋಗಿ ಓಟ್ ಕೇಳೋದು ಸಹಜ. ಅಲ್ಟಿಮೇಟ್ಲಿ ಅವ್ರಿಗೆ ಬಿಟ್ಟಿದ್ದು. ನಮ್ ಕೆಲಸ ನಾವು ಮಾಡೇ ಮಾಡ್ತೀವಿ, ಹಾಗಂತ ನಾವು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ನಾವು ಮುಸ್ಲಿಂ ಸಮುದಾಯಕ್ಕೂ ಅಪೀಲ್ ಮಾಡ್ತೀವಿ, ಕ್ರಿಶ್ಚಿಯನ್ ಸಮುದಾಯಕ್ಕೂ ಅಪೀಲ್ ಮಾಡ್ತೀವಿ, ಹಿಂದೂಗಳಿಗೆ, ಲಿಂಗಾಯತ್ ಎಲ್ಲರಿಗೂ ಅಪೀಲ್ ಮಾಡ್ತೀವಿ. ನಾವು ಅದನ್ನ ಮಾಡೋ ಕೆಲಸ ಮಾಡೇ ಮಾಡ್ತೀವಿ. ನಾವು ಅಲ್ಲೋಗ್ಬಿಟ್ಟು ನಾವು ಬೇಡ ಅನ್ನೋ ಕೆಲಸ ನಾವ್ ಯಾವತ್ತೂ ಮಾಡಿಲ್ಲ. ಜೆಡಿಎಸ್ ವಕ್ತಾರರ ರಿಯಾಕ್ಷನ್ ತಗೊಂಡು ಅಫ್ಸರ್ ಸರ್ ನಿಮ್ಮ ಹತ್ರಕ್ಕೆ ವಾಪಸ್ ಬರ್ತೀನಿ ಮೋಹನ್ ವಿಶ್ವ ಅವರೇ, ಇದು ಬಂಡಾಯನು ಮತ್ತೊಂದು ಮಗದೊಂದು, ಇದರ ಅಡ್ವಾಂಟೇಜ್ ಅಂದ್ರೆ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಅನ್ನೋ ಲೆಕ್ಕಾಚಾರ ಬಿಜೆಪಿ ಅವರು ಇರಬಹುದೇನೋ. ಆದ್ರೆ ಸಿದ್ದೇಶ್ವರ್ ಅವರು ಯಡಿಯೂರಪ್ಪನವರು ಒಟ್ಟಿಗೆ ಹೆಜ್ಜೆ ಏನೋ ಹಾಕ್ಬಿಟ್ರು, ಬಟ್ ಒಳ ಮುನಿಸು ಮುಗ್ದೋಯ್ತಾ,
ಒಳ ಜಗಳ ಮುಗ್ದೋಯ್ತಾ? ಬಿಜೆಪಿಯಲ್ಲಿ ಒಗ್ಗಟ್ಟು ನಿಜವಾಗ್ಲೂ ಕೂಡ ಸ್ಥಾಪನೆ ಆಗಿದೆಯಾ? ಹಿಂಗೂ ಚರ್ಚೆ ಆಗ್ತಿದ್ಯಪ್ಪ. ಅಲ್ಲ, 100% ನೋಡಿ, ನಮ್ಮ ಕ್ಯಾಂಡಿಡೇಟ್ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು, ಅವರ ಎಲ್ಲರ ಒಕ್ಕೂರ್ಲಿಂದ ಆಯ್ಕೆ ಮಾಡಿದಂತ ಕ್ಯಾಂಡಿಡೇಟ್ ಅವರು, ಆಯ್ತಲ್ವಾ? ಸೊ ನೀವು ನೋಡ್ಬೋದು ನಾಮಪತ್ರ ಸಲ್ಲಿಕೆ ಸಮಯದಲ್ಲಿ ಎಲ್ಲರೂ ಒಂದು ಪಕ್ಷವಾಗಿ ನಾವು ಎಲ್ಲ ಒಟ್ಟಿಗೆ ಇದ್ರು, ನಮ್ಮ ಎಲ್ಲಾ ನಾಯಕರು ಇದ್ರು, ಯಡಿಯೂರಪ್ಪನವ್ರು ಇದ್ರು, ವಿಜಯೇಂದ್ರ ಅವರಿದ್ರು, ಸಿದ್ದೇಶ್ವರ್ ಅವರಿದ್ರು, ದೊಡ್ಡ ದೊಡ್ಡ, ಆಮೇಲೆ ಗೋವಿಂದ ಕಾರಜೋಳರು, ಶ್ರೀರಾಮುಲು, ಪ್ರತಿಯೊಬ್ರು ಇದ್ರು ಅಲ್ಲಿ. ಸೊ ವಿ ಆರ್ ವೆರಿ ಕ್ಲಿಯರ್, ನಮ್ಮಲ್ಲಿ ಆತರ ಯಾವುದೋ ಒಂದು ಸಮಸ್ಯೆ ಇಲ್ಲ. ನಾವು ಒಗ್ಗಟ್ಟಿನಿಂದನೇ ಈ ಚುನಾವಣೆನ ಗೆಲ್ಲಬೇಕು ಅಂತಾನೆ ಪ್ರತಿಯೊಬ್ರು ಅವರ ಬೆಂಬಲಕ್ಕೆ ನಿಂತು ಚುನಾವಣೆ ಮಾಡ್ತಾ ಇರೋದು. ಅದಕ್ಕೆ ಅಂತ ಒಂದು ಸಪರೇಟ್ ತಂಡನ ರಚನೆ ಆಗಿದೆ. ಆ ತಂಡ ಪ್ರತಿನಿತ್ಯ ಹೋಗಿ ಕ್ಷೇತ್ರದಲ್ಲಿ ಕೆಲಸನೂ ಮಾಡ್ತಾ ಇದೆ. ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತಗಳಾಗ್ಬೋದು, ಭ್ರಷ್ಟಾಚಾರ ಆಗ್ಬೋದು, ಬೆಲೆ ಏರಿಕೆ ಆಗ್ಬೋದು, ಇವರ ಇನ್ಎಫಿಷಿಯನ್ಸಿ ಆಗ್ಬೋದು, ಪ್ರತಿಯೊಂದು ಅಲ್ಲಿನ ಜನಕ್ಕೆ ತಲುಪಿಸುವಂತ ಕೆಲಸ ನಾವು ಆಲ್ರೆಡಿ ಮಾಡ್ತಾ ಇದೀವಿ. ಖಂಡಿತವಾಗ್ಲೂ ಅಲ್ಲಿ ಗೆಲ್ತೀವಿ, ಅದ್ರಲ್ಲಿ ನೋ ಡೌಟ್. ನೀವು ಇತಿಹಾಸ ತೆಗೆದ್ರೆ ನಾವು ಸೋತಿರುವಂತ ಮಾರ್ಜಿನ್ಗಳು ಬಹಳ ಕಡಿಮೆ. ರವೀಂದ್ರ ರೇಷ್ಮೆ ಸರ್, ಐ ಥಿಂಕ್ ಅವ್ರಿಗೆ ಗೊತ್ತಿದೆ, ಹಳೆ ನಂಬರ್ಸ್ ತೆಗೆದು ನೋಡ್ರೆ, ಐ ಥಿಂಕ್ 2013 ನಾವು 13-14 ಸಾವಿರ ಓಟಲ್ಲಿ ಅಷ್ಟೇ ಸೋತಿದ್ವಿ. ತಿರ್ಗಾ 18ರಲ್ಲೂ ಅಷ್ಟೇ ಕಡಿಮೆ ಮಾರ್ಜಿನ್. ಸೊ ನಮ್ಗೆ ಮಿನಿಮಮ್ 50-60 ಸಾವಿರ ಓಟ್ ಇದೆ ಅಲ್ಲಿ. ಸೊ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್, ಆಯ್ತಲ್ವಾ? ಇಲ್ಲಿ ನೀವು ಒನ್ ಲೈನರ್ ದಾವಣಗೆರೆ ಜನ ಇವತ್ತು ಮಾತಾಡ್ತಾ ಇರೋದು ಅಂತ ಹೇಳಿದ್ರೆ, ಈ ಚುನಾವಣೆ ಈಸ್ ಬಿಟ್ವೀನ್ ಒಬ್ಬ ಆರ್ಡಿನರಿ ಬಿಜೆಪಿಯ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಮೊಟ್ಟ ಮೊದಲನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಿರುವಂತ ಆರ್ಡಿನರಿ ಕೂಲಿ ಕಾರ್ಮಿಕರ ಮಗ ಕಾರ್ಯಕರ್ತ ವರ್ಸಸ್ ಮೂರನೇ ತಲೆಮಾರಿನ ಸಾವಿರಾರು ಕೋಟಿ ಹಣದ ಒಡೆತನದ ಇಡೀ ದಾವಣಗೆರೆನೇ ಕಬ್ಜಾ ಮಾಡ್ಕೊಂಡಿರುವಂತ ಮತ್ತೊಂದು ಕಾಂಗ್ರೆಸ್ ಕ್ಯಾಂಡಿಡೇಟ್. ಈ ಕ್ಲಾರಿಟಿನೂ ಅಲ್ಲಿನ ಜನಗಳಿಗಿದೆ. ಸೊ ನಮ್ಮಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ. ನಾನು ಆಗ್ಲೇ ಹೇಳ್ದಂಗೆ ಈ ಕಾಂಗ್ರೆಸ್ ದುರಾಡಳಿತವನ್ನ ಮುಂದೆ ತಗೊಂಡೋಗಿ ಇಟ್ಕೊಂಡೇ ಹೋಗೋದು. ಏನಿದೆ, ಶ್ಯಾಮನೂರು ಶಿವಶಂಕರಪ್ಪನವರ ಲೆಗಸಿ ಇದೆ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮುಸಲ್ಮಾನ್ ವೋಟ್ಗಳು ನಿರ್ಣಾಯಕ. ಅವರೇ ನಿಮ್ ಪಕ್ಷಕ್ಕೆ ಹಾಕಲ್ಲ, ಅಲ್ಲೇನೆ 14 ಜನ ಮುಸಲ್ಮಾನ್ ಸಮುದಾಯದ ಕ್ಯಾಂಡಿಡೇಟ್ಗಳನ್ನೇ ನಿಂತಿದ್ದಾರೆ. ನೋಡಿ ಸ್ಮಿತಾ, ಅದು ಕರ್ನಾಟಕದಲ್ಲಿ ನಾವು ಅಧಿಕಾರದಲ್ಲಿ ಇದ್ದಾಗ ಆದ್ರೂ ಆಗ್ಬೋದು, ಅಥವಾ ದೇಶದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಆದ್ರೂ ಆಗ್ಬೋದು, ನಮಗೆ ಮುಸಲ್ಮಾನರ ಮತ ಹೆಚ್ಚಾಗಿ ನಮಗೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕಡೆಗಣಿಸೋದಾಗ್ಬೋದು, ಅಥವಾ ಒಂದು ಧರ್ಮಾಧಾರಿತವಾಗಿ ಒಂದು ಸ್ಕೀಮ್ ನ ಮಾಡಿ ಅವ್ರಿಗೆ ಕಟ್ ಮಾಡೋದಾಗ್ಬೋದು. ಆ ಕೆಲಸ ನಾವು ಮಾಡಿಲ್ಲ. ಅದು ದೇಶದಲ್ಲಿ ಆಗ್ಬೋದು, ರಾಜ್ಯದಲ್ಲಿ ಆಗ್ಬೋದು, ಯಾವುದೇ ಸ್ಕೀಮ್ ಆಗ್ಬೋದು. ಅಲ್ಲ ಹಣೆ ಪಟ್ಟಿ ಕಾಂಗ್ರೆಸ್ ಇವಾಗ ಮುಸಲ್ಮಾನರು ಅದನ್ನೇ ಹೇಳ್ತಾ ಇದ್ದಾರೆ. ಬಿಜೆಪಿ RSS ಕಡೆ ತೋರಿಸ್ಬಿಟ್ಟು ಕೈ ಗುಮ್ಮ ಅಂತ ಹೇಳ್ಬಿಟ್ಟು ನಾವು ಇಷ್ಟು ವರ್ಷ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಏನು ಮಾಡ್ಲಿಲ್ಲ ಅಂತ ಅಲ್ಲಿನ ಹುಡುಗರೇ ಹೇಳ್ತಾ ಇದ್ದಾರೆ, ಯುವಕರು. ಈಗ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ, ವೈರಲ್ ಆಗಿತ್ತು. ಆ ಹುಡುಗ ಹೇಳ್ತಾ ಇದ್ದಾರೆ, ಕಳೆದ 12 ವರ್ಷದಿಂದ ಈ ಕಾಂಗ್ರೆಸ್ನವರು ಬಿಜೆಪಿ RSS ಕಡೆ ತೋರಿಸ್ಬಿಟ್ಟು ಮೋದಿಯವರು ನಮ್ಗೆ ಅನ್ಯಾಯ ಮಾಡ್ರು ಅಂತ ಹೇಳ್ತಾ ಇದ್ರು. ನಮ್ಗೆ ಏನು ಅನ್ಯಾಯ ಆಗಿಲ್ಲ ಮೋದಿ ಅವರಿಂದ, ನಾವೆಲ್ಲ ಚೆನ್ನಾಗಿದ್ದು 12 ವರ್ಷದಲ್ಲಿ. ಏನಾಗಿದೆ ನಮ್ಮ ಅಗೇನ್ಸ್ಟ್ ದೇಶದಲ್ಲಿ ಅಂತ ಅವರೇ ಮಾತಾಡ್ಕೊಂತ ಇದ್ದಾರೆ. ಇವತ್ತು ನಾನು ಹೇಳ್ತಿರೋದಲ್ಲಪ್ಪ, ನಾನು ಬಿಟ್ಬಿಡಿ. ಅವ್ರು ರಿಯಲೈಸ್ ಆಗಿದೆ, ಇವತ್ತು ಅವ್ರಿಗೆ ಗೊತ್ತಾಗಿದೆ ಹೆಂಗ್ ಯೂಸ್ ಮಾಡ್ಕೊಂಡು ಹೆಂಗ್ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದಾರೆ ಅಂತ ಹೇಳಿ ಅವರೇ ಮಾತಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ, ನಾವು ಯಾವತ್ತೂ ಕೂಡ ನಿಮ್ಗೆ ಧರ್ಮಾಧಾರಿತವಾಗಿ ಅವರಿಂದ ನಮ್ಗೇನೋ ಓಟ್ ಕಮ್ಮಿ ಬಂತು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೇನೋ ಕಟ್ ಮಾಡೋದವೆಲ್ಲ ಯಾವತ್ತೂ ಮಾಡೇ ಇಲ್ಲ. ಮೋದಿ ಅವ್ರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ಕೊಂಡು ಹೇಳ್ಕೊಂಡು ಹೋಗಿರೋದು ಅದೇ ಇವತ್ತು ನಡೀತಾ ಇರೋದು. ನೀವು ಯಾವ್ದೇ ಸ್ಕೀಮ್ ತಗೊಳ್ರಿ, ಕೇಂದ್ರದಾಗ್ಬೋದು, ರಾಜ್ಯದಾಗ್ಬೋದು, ಪ್ರತಿಯೊಬ್ಬರಿಗೂ ತಲುಪಿದೆ, ಮುಸಲ್ಮಾನರಿಗೂ ತಲುಪಿದೆ. ಅಲ್ಲಿ ಯಾವತ್ತೂ ನಾವು ಅದನ್ನ ಕಟ್ ಮಾಡುವಂತ ಕೆಲಸ ಮಾಡಿ ಎಲ್ಲಿ ಮಾಡಿದ್ವಿ ನಾವು? ವಿಶ್ವಾಸ ಇದ್ದಿದ್ರೆ 14 ಜನ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಯಾಕೆ ನಿಲ್ಬೇಕಿತ್ತು ಸರ್? ಬಿಜೆಪಿ ವೋಟ್ ಹಾಕ್ತಿವಿ ಅಂತ ಹೇಳ್ತಾ ಇದ್ರು. ಸಾದಿಕ್ ಪೈಲ್ವಾನ್ ಅವರೇ ಹೇಳ್ಬಿಡ್ತಿದ್ರೆ, ನಾವು ಕಾಂಗ್ರೆಸ್ ನಲ್ಲಿ ನಮ್ಗೆ ಅವಕಾಶ ಕೊಡ್ಲಿಲ್ಲ, ಈ ಬಾರಿ ಬಿಜೆಪಿ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಹೇಳಿ ಹೇಳ್ತಿಲ್ಲ. ಮುಸಲ್ಮಾನ್ ಸಮುದಾಯದಲ್ಲಿ ಒಂದು 2-3 ಜನ ಬಿಟ್ರೆ ನಿಮ್ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ ಅಂತ ಬಂದಿರೋರ ಸಂಖ್ಯೆ ಬಹಳ ಕಡಿಮೆ ಇದೆ. ನೋಡಿ, ನಾವು ಒಂದು ರಾಜಕೀಯ ಪಕ್ಷವಾಗಿ ಪ್ರತಿಯೊಂದು ವರ್ಗಕ್ಕೂ, ಪ್ರತಿಯೊಂದು ಜಾತಿ, ಪ್ರತಿಯೊಂದು ಧರ್ಮಕ್ಕೂ ನಮ್ಮ ಒಂದು ಅಭಿವೃದ್ಧಿಯನ್ನು ಮುಂದೆ ಇಟ್ಕೊಂಡೋಗಿ ಕಾಂಗ್ರೆಸ್ನ ದುರಾಟ ಇಟ್ಕೊಂಡು ಮುಂದೆ ಹೋಗಿ ಓಟ್ ಕೇಳೋದು ಸಹಜ. ಅಲ್ಟಿಮೇಟ್ಲಿ ಅವ್ರಿಗೆ ಬಿಟ್ಟಿದ್ದು. ನಮ್ ಕೆಲಸ ನಾವು ಮಾಡೇ ಮಾಡ್ತೀವಿ, ಹಾಗಂತ ನಾವು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ನಾವು ಮುಸ್ಲಿಂ ಸಮುದಾಯಕ್ಕೂ ಅಪೀಲ್ ಮಾಡ್ತೀವಿ, ಕ್ರಿಶ್ಚಿಯನ್ ಸಮುದಾಯಕ್ಕೂ ಅಪೀಲ್ ಮಾಡ್ತೀವಿ, ಹಿಂದೂಗಳಿಗೆ, ಲಿಂಗಾಯತ್ ಎಲ್ಲರಿಗೂ ಅಪೀಲ್ ಮಾಡ್ತೀವಿ. ನಾವು ಅದನ್ನ ಮಾಡೋ ಕೆಲಸ ಮಾಡೇ ಮಾಡ್ತೀವಿ. ನಾವು ಅಲ್ಲೋಗ್ಬಿಟ್ಟು ನಾವು ಬೇಡ ಅನ್ನೋ ಕೆಲಸ ನಾವು ಯಾವತ್ತೂ ಮಾಡಿಲ್ಲ, ಮಾಡೋದು